ಬೆಂಗಳೂರಿನ 7 ಕೋಟಿ ದರೋಡೆ ಕೇಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಪೊಲೀಸರ ನಿರ್ಲಕ್ಷ್ಯದ ಮಧ್ಯೆ ಸಿಎಂಎಸ್ ಸಿಬ್ಬಂದಿ ಮೇಲೇನೆ ಅನುಮಾನ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಡೈರಿ ಸರ್ಕಲ್ ಬಳಿ ನಡೆದಿರುವಂತಹ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ತೀವ್ರ ತನಿಖೆಯನ್ನ ಮಾಡುತ್ತಿದ್ದಾರೆ. ಆದ್ರೆ ಇಲ್ಲಿ ಸಿಎಂಎಸ್ ಸಿಬ್ಬಂದಿ ಮೇಲೆ ಸಾಕಷ್ಟು ಅನುಮಾನಗಳು ಮೂಡಿವೆ. 3 ಟೀಮ್ 3 ವ್ಯಾನ್ ಖಾಕಿಗೆ ಎರಚಿದ್ರು ಮಂಕುಬೂದಿ. 2 ಅರೆಸ್ಟ್, ಪೊಲೀಸರೇ ಮಾಡಿದ್ರ ನೆಗ್ಲೆಕ್ಟ್. ಮಟಮಟ ಮಧ್ಯಾಹ್ನದ ಹೊತ್ತು ಇಡೀ ಬೆಂಗಳೂರು ಗಿಜಿಗುಡ್ತಿತ್ತು. ಇಂಥ ಹೊತ್ತಲ್ಲೇ ಸಣ್ಣ ಪುಟ್ಟ ಕಳ್ಳತನ ಆಗೋದೇ ಕಮ್ಮಿ. ಅಂಥದ್ರಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲೇ 7 ಕೋಟಿ ರಾಬರಿ ನಡೆದೋಗಿತ್ತು. ಪೊಲೀಸರಿಗೆ ಸಣ್ಣ ಸುಳಿವನ್ನು ಕೊಡದಂತೆ ಕೋಟಿ ಹಣವನ್ನ ಕರ್ನಾಟಕದ ಗಡಿ ದಾಟಿಸಿ ಆಗಿತ್ತು. ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿದ್ದ ದರೋಡೆಕೋರರ ಪಡೆ ಬರೋಬ್ಬರಿ 1 ಗಂಟೆಗಳ ಕಾಲ ಯಾರೊಬ್ಬರಿಗೂ ಅನುಮಾನ ಬಾರದಂತೆ ಎಲ್ಲ ಕೆಲಸವನ್ನ ಮಾಡಿ ಮುಗಿಸಿದ್ರು. ಪೊಲೀಸರಿಗಿಂತಲೂ 1 ಹೆಜ್ಜೆ ಮುಂದಿಟ್ಟಿದ್ದ ಖದೀಮರ ಗ್ಯಾಂಗ್ ಖಾಕಿ ಪಡೆಯ ನಿರ್ಲಕ್ಷ್ಯವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಗಡಿ ದಾಟಿ ಹೋಗಿದ್ರು. ಬೆಂಗಳೂರಲ್ಲಿ ನಡೆದ ಕೋಟಿ ರಾಬರಿಯ ವಿಷಯ ಪೊಲೀಸರಿಗೆ ಗೊತ್ತಾಗಿದ್ದೇ ಲೇಟು. ಒಂದು ವೇಳೆ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಕ್ವಿಕ್ ಆಗಿ ಅಖಾಡಕ್ಕಿಳಿದಿದ್ರೆ ಕೆಲ ಆರೋಪಿಗಳನ್ನಾದರೂ ಬೇಗ ಹಿಡಿಬೋದಿತ್ತು. ಆದ್ರೆ ಮಾಹಿತಿ ಬಂದ 1 ಗಂಟೆ ಪೊಲೀಸರು ವೇಸ್ಟ್ ಮಾಡಿದ್ರು. ಹೀಗಾಗಿಯೇ ಎಲ್ಲ ಆರೋಪಿಗಳು ಈಸಿಯಾಗಿ ಬೆಂಗಳೂರು ಬಿಟ್ಟು ಹೋಗಿದ್ದು. ಯಾವಾಗ ಇದು ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಯಿತೋ 4 ಜನ ಜಂಟಿ ಪೊಲೀಸ್ ಆಯುಕ್ತರು, 18 ಜನ ಡಿಸಿಪಿಗಳು, 20ಕ್ಕೂ ಹೆಚ್ಚು ಎಸಿಪಿಗಳು ಹಾಗೂ ಇನ್ಸ್ಪೆಕ್ಟರ್ಗಳು ಸೇರಿ 50ಕ್ಕೂ ಹೆಚ್ಚು ಜನ ಒಂದೇ ಕೇಸ್ನ ಹಿಂದೆ ಬೀಳುವಂತೆ ಮಾಡಿತ್ತು. 1 ಗಂಟೆ ಕಣ್ಮುಚ್ಚಿ ಕುಳಿತಿತ್ತು ಖಾಕಿ ಪಡೆ. ಸರಿಯಾಗಿ ಮಧ್ಯಾಹ್ನ 12:36 ಸಮಯ ಸಿಎಂಎಸ್ ವಾಹನವನ್ನ ಅಡ್ಡ ಹಾಕಿದ್ದ ಖದೀಮರು ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಯೇ 7 ಕೋಟಿ 11 ಲಕ್ಷ ಹಣವನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿದ್ರು. ತಾವು ದರೋಡೆ ಮಾಡಿದ ವಿಷಯ ಎಲ್ಲೂ ಹೊರಗೆ ಲೀಕ್ ಆಗಬಾರದು ಅಂತ ಸಿಎಂಎಸ್ ಸಿಬ್ಬಂದಿಯನ್ನ 2 ಕಾರಿನಲ್ಲಿ ಲಾಕ್ ಮಾಡಿಕೊಂಡಿದ್ರು. ಇನೋವಾ ಕಾರು ಬೆಂಗಳೂರಿನ ಹೊರವಲಯಕ್ಕೆ ಹೋಗೋವರೆಗೂ ತಮ್ಮ ವಶದಲ್ಲೇ ಇಟ್ಕೊಂಡಿದ್ರು. 1 ಗಂಟೆ ಸುಮಾರಿಗೆ ಭಟ್ಟರಹಳ್ಳಿ ಮೂಲಕ ಇನೋವಾ ಕಾರು ಸಿಟಿ ದಾಟ್ತಿದ್ದಂತೆ ಸಿಎಂಎಸ್ ಸಿಬ್ಬಂದಿ ಮೊಬೈಲ್ ಕಸ್ಕೊಂಡು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ರು. ಮಧ್ಯಾಹ್ನ 1:16 ಸುಮಾರಿಗೆ ಡಿಸಿಪಿ ಕಚೇರಿಗೆ ಸಿಎಂಎಸ್ ಸಿಬ್ಬಂದಿ ದರೋಡೆಯ ಮಾಹಿತಿ ನೀಡಿದ್ರು. ಆದರೆ ಪೊಲೀಸರು ಮಾತ್ರ ಪ್ರಕರಣ ದಾಖಲಾಗಲಿ ಅಂತ ಅಲರ್ಟ್ ಆಗಲೇ ಇಲ್ಲ. 2 ಗಂಟೆ 20 ನಿಮಿಷಕ್ಕೆ ವೈರ್ಲೆಸ್ ಮೂಲಕ ಎಲ್ಲ ಕಡೆ ಅಲರ್ಟ್ ಮೆಸೇಜ್ ಕಳಿಸಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಆರೋಪಿಗಳು ಎಸ್ಕೇಪ್ ಆಗಿತ್ತು. ಇದಾದ್ಮೇಲೂ ಕೂಡ ಪೊಲೀಸರು ಫಾಲೋ ಮಾಡಿದ್ದು ಬರೀ ಇನೋವಾ ಕಾರನ್ನಷ್ಟೇ. ಹೀಗಾಗಿ 2 ಕಾರಿನಲ್ಲಿದ್ದ ದರೋಡೆಕೋರರು ಈಸಿಯಾಗಿ ಎಸ್ಕೇಪ್ ಆಗಿದ್ರು. ದರೋಡೆಕೋರರ ಬೆನ್ನು ಬಿದ್ದ ಖಾಕಿ ಪಡೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಜಾಲಾಡಿದ್ರು. 100ರಿಂದ 150ಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲಿಸಿದಾಗ ಆಂಧ್ರದ ಚಿತ್ತೂರು ಹಾಗೂ ತಿರುಪತಿಗೆ ಆರೋಪಿಗಳು ಎಸ್ಕೇಪ್ ಆಗಿರೋ ಸುಳಿವು ಸಿಕ್ಕಿತ್ತು. ಇದರ ಜಾಡು ಹಿಡಿದು ಹೊರಟ ಖಾಕಿ ಪಡೆ ಚಿತ್ತೂರಲ್ಲಿ 2 ಆರೋಪಿಗಳ ಜೊತೆಗೆ ಇನೋವಾ ಕಾರನ್ನು ಲಾಕ್ ಮಾಡಿದ್ದಾರೆ. ಆದರೆ ಉಳಿದವರು ತಿರುಪತಿ ಕಡೆ ಮುಖ ಮಾಡಿರೋ ಮಾಹಿತಿ ಸಿಕ್ಕಿದ್ದು ಅಲ್ಲಿಗೂ ಖಾಕಿ ಪಡೆ ಲಗ್ಗೆ ಇಟ್ಟಿದೆ. ಇದೆಲ್ಲದರ ಮಧ್ಯೆ ಈಗ ಸಿಎಂಎಸ್ ಸಿಬ್ಬಂದಿ ಮೇಲೂ ಸಾಕಷ್ಟು ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. 7 ಕೋಟಿ ರಾಬರಿ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿಯೇ ಪ್ರೈಮ್ ಸಸ್ಪೆಕ್ಟ್. 7 ಕೋಟಿ ದರೋಡೆ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿ ಮೇಲೆಯೇ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ರಾಬರ್ಸ್ ಗ್ಯಾಂಗ್ಗೂ ಸಿಎಂಎಸ್ ಸಿಬ್ಬಂದಿಗೂ ಕಾಂಟ್ಯಾಕ್ಟ್ ಇದೆಯಾ ಅನ್ನೋ ಶಂಕೆ ದಟ್ಟವಾಗ್ತಿದೆ. 7 ಕೋಟಿ ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ವಾಹನದಲ್ಲಿ ಕೆಲ ತಾಂತ್ರಿಕ ಸಮಸ್ಯೆಗಳಿದ್ವಂತೆ. ಅದರಲ್ಲೂ ವಾಹನದಲ್ಲಿದ್ದ ಸೀಕ್ರೆಟ್ ಬಟನ್ ಬಗ್ಗೆ ದರೋಡೆಕೋರರಿಗೆ ಮಾಹಿತಿ ಗೊತ್ತಾಗಿದ್ದು ಹೇಗೆ ಅನ್ನೋ ಅನುಮಾನ ಮೂಡ್ತಿದೆ. ಸಿಎಂಎಸ್ ವಾಹನದಲ್ಲಿ ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. 2ನೇ ಡೋರ್ ಮೇಲೂ ಸೀಕ್ರೆಟ್ ಬಟನ್ ಇರುತ್ತೆ. ಆ ಬಟನ್ ಒತ್ತಿದ್ರೆ ಮಾತ್ರ ಹಣ ಇಟ್ಟಿರುವ ಲಾಕರ್ ಓಪನ್ ಆಗೋದು, ಕ್ಲೋಸ್ ಆಗೋದು. ಈ ಎಲ್ಲ ವಿಚಾರ ಆರೋಪಿಗಳಿಗೆ ಹೇಗೆ ಗೊತ್ತಾಯಿತು? ಈ ವಿಚಾರವನ್ನ ಸಿಬ್ಬಂದಿಗೆ ದರೋಡೆಕೋರರಿಗೆ ಹೇಳಿದ್ರ ಅನ್ನೋ ಅನುಮಾನ ಮೂಡಿಸಿದೆ. ಜೊತೆಗೆ ಚಾಲಕನ ಸ್ಟೇರಿಂಗ್ ಬಳಿಗೆ ಸೈರನ್ ಬಟನ್ ಸಹ ಇರುತ್ತೆ. ಅದನ್ನಾದ್ರೂ ಡ್ರೈವರ್ ಪ್ರೆಸ್ ಮಾಡಿದ್ರೆ ಎಲ್ಲರೂ ಅಲರ್ಟ್ ಆಗ್ತಿದ್ರು. ಸಿಎಂಎಸ್ ಸಿಬ್ಬಂದಿ ಮೇಲೆ ಸಾಕಷ್ಟು ಅನುಮಾನಗಳು ಮೂಡ್ತಿದೆ. ಹಾಗಾದ್ರೆ ಆ ಒಂದು ಸ್ಥಳದಲ್ಲಿ ಅದು ಒಂದು ಆಟೋಮೆಟಿಕ್ ಬಟನ್ ಇರುತ್ತೆ. ಆ ಒಂದು ಆಟೋಮೆಟಿಕ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೊರಗಡೆ ಇದ್ದಂತದ್ದು ಲಾಕ್ ಆಗುತ್ತೆ. ಅಂದ್ರೆ ಹೊರಗಡೆ ಇರುತ್ತಲ್ಲ ಮೇನ್ ಡೋರ್, ಅದು ಲಾಕ್ ಆಗುತ್ತೆ. ಇಷ್ಟೆಲ್ಲ ಟೆಕ್ನಿಕ್ ಗೊತ್ತಿದ್ರೂ ಕೂಡ ಯಾಕೆ ಸಿಬ್ಬಂದಿಗಳು ಇಲ್ಲಿ ಈ ಒಂದು ವಿಚಾರದಲ್ಲಿ ಮರೆತರು? ಆ ಒಂದು ಸಂದರ್ಭದಲ್ಲಿ ಆ ಒಂದು ಲಾಕ್, ಸೀಕ್ರೆಟ್ ಲಾಕ್ ಆ ಒಂದು ರಾಬರಿ ಮಾಡುವಂತ ವ್ಯಕ್ತಿಗಳಿಗೆ ಹೇಗೆ ಗೊತ್ತಾಯಿತು ಅನ್ನೋಂಥದ್ದು ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳನ್ನ ಮೂಡಿಸಿದೆ. ಸಿಎಂಎಸ್ ಸಿಬ್ಬಂದಿ ಹೇಳ್ತಿರೋದೊಂದೇ ಗನ್ ಪಾಯಿಂಟ್ ಇಟ್ರು ಅಂತ. ಆದ್ರೆ 7 ಕೋಟಿ ಸಾಗಿಸ್ತಾ ಇದ್ದ ವಾಹನದಲ್ಲಿದ್ದ 4ರಲ್ಲಿ ಯಾರೊಬ್ಬರಿಗೂ ಸಣ್ಣದೊಂದು ಗಾಯಗಳಾಗಿಲ್ಲ. 2 ಗನ್ಮೆನ್ಗಳ ಬಳಿ ವೆಪನ್ ಇದ್ರೂ ಬಳಕೆಯಾಗಿಲ್ಲ. ಈ ಎಲ್ಲ ಅನುಮಾನಗಳ ಕಾರಣಕ್ಕಾಗಿ ಎಲ್ಲ ಸಿಬ್ಬಂದಿಯನ್ನ ಠಾಣೆಯಲ್ಲಿಟ್ಟು ವಿಚಾರಣೆ ನಡೆಸಲಾಗ್ತಿದೆ.
ಇಂಪಾರ್ಟೆಂಟ್ ವಿಷಯ ಅಂದ್ರೆ ಸೆಪ್ಟೆಂಬರ್ 16ನೇ ತಾರೀಖು ಚಡಚಣದಲ್ಲಿ SBI ದರೋಡೆಯಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೆ ತನಿಖೆ ನಡೀತಿದ್ರೂ ಪ್ರಮುಖ ಆರೋಪಿಗಳು ಸಿಕ್ಕಿಬಿದ್ದಿಲ್ಲ. ಹಾಗೆಯೇ ಜನವರಿ ತಿಂಗಳಲ್ಲಿ ಬೀದರ್ನಲ್ಲೂ ದರೋಡೆ ನಡೆದಿತ್ತು. ಅವತ್ತು ನಡೆದ ಗುಂಡಿನ ದಾಳಿಯಲ್ಲಿ ಓರ್ವ ಸಿಬ್ಬಂದಿ ಪ್ರಾಣವನ್ನೇ ಬಿಟ್ಟಿದ್ರು. ಆ ಪ್ರಕರಣ ನಡೆದು 10 ತಿಂಗಳೇ ಆಗೋಯ್ತು. ಆದರೂ ಕೂಡ ಹಂತಕರು ಸಿಕ್ಕಿಲ್ಲ. ಹೀಗಾಗಿ ಬೆಂಗಳೂರು ದರೋಡೆ ಪ್ರಕರಣ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಶಿವರಲು ಜೊತೆ ಮದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.